ಹತ್ತಿರವಿರುವ ದೊಡ್ಡ ಹೊಲದಲ್ಲಿ ರೈತ ರಾಮಯ್ಯನು ಪ್ರತಿದಿನ ಬೆಳಗಿನ ಜಾವ ಎದ್ದು ಕೆಲಸಕ್ಕೆ ಹೊರಡ್ತಿದ್ದ. ಹಕ್ಕಿಗಳ ಕೂಗು, ಹೊಳೆಯುವ ಬೆಳ್ಳಿಯ ಹಣಿಗಳು ಅವನಿಗೆ ಹೊಸ ಉತ್ಸಾಹ ನೀಡುತ್ತಿದ್ದವು. ಆದ್ರೆ ಒಂದು ದಿನ ಮಣ್ಣನ್ನು ಕೈಯಲ್ಲಿ ಹಿಡಿದು ನೋಡಿದಾಗ ಅದು ಬತ್ತಿ ಹೋದಂತೆ ಕಾಣಿಸಿತು. ಅವನು ತಾನೇ ಯೋಚಿಸಿಕೊಳ್ತಿದ್ದ, ಈ ಮಣ್ಣಿನಲ್ಲಿ ಏನು ಬೆಳೆಯಬಹುದು? ಮನೆತನವನ್ನು ಹೇಗೆ ಪೋಷಿಸಬೇಕು? ಆ ಸಮಯದಲ್ಲಿ ಹಳ್ಳಿಯ ಹಿರಿಯ ಶರಣಪ್ಪ ಬಂದು ಅವನಿಗೆ ಹೇಳಿದ್ರು, ಮಣ್ಣಿಗೆ ಪ್ರೀತಿ ಕೊಡು, ಅದು ನಿನಗೆ ಫಲ ಕೊಡುತ್ತದೆ. ಹಳೆಯ ರೀತಿಯನ್ನು ಬಿಟ್ಟು ಹೊಸ ರೀತಿಯಲ್ಲಿ ಬೆಳೆ ಬೆಳೆಸುವ ಪ್ರಯತ್ನ ಮಾಡು. ಆ ಮಾತು ರಾಮಯ್ಯನ ಮನಸ್ಸಿನಲ್ಲಿ ನಾಟಿ ಬಿತ್ತಿದ ಬೀಜದಂತಾಯಿತು. ಆತ ಊರಿನ ಗ್ರಂಥಾಲಯಕ್ಕೆ ತೆರಳಿ ಕೃಷಿಯ ಹೊಸ ವಿಧಾನಗಳ ಬಗ್ಗೆ ಪುಸ್ತಕ ಓದಿದ. ಅಲ್ಲಿ ಅವನು ಸಾವಯವ ಕೃಷಿ ಬಗ್ಗೆ ತಿಳಿದುಕೊಂಡ. ಆ ಪುಸ್ತಕ ಓದುವಾಗ ಅವನ ಕಣ್ಣಲ್ಲಿ ಹೊಸ ಭರವಸೆಯ ಹೊಳಪು ಮೂಡಿತು. ಹೊಸ ಪದ್ಧತಿಯನ್ನು ಹೊಲದಲ್ಲಿ ಪ್ರಯೋಗಿಸಲು ರಾಮಯ್ಯನು ತೊಡಗಿಕೊಂಡ. ಹಸುವಿನ ಗೋಮಯ್ಯ, ಜೇಡಿಮರದ ಎಲೆಗಳು, ಹೊಲದಲ್ಲಿ ಬೆಳೆಯುವ ಹುಲ್ಲುಗಳನ್ನು ಸೇರಿಸಿ ಸಾವಯವ ಗೊಬ್ಬರ ತಯಾರಿಸಿದ. ದಿನಗಳು ಕಳೆದಂತೆ ಹೊಲದಲ್ಲಿ ಹಸಿರು ಹೊಳೆಯಲು ಆರಂಭವಾಯಿತು. ಹಕ್ಕಿಗಳು ಮತ್ತೆ ಬಂದು ಹೊಲದ ಮೇಲೆ ಕುಳಿತು ಹಾಡುತ್ತಿದ್ದವು. ಹಳ್ಳಿಯ ಜನರು ಆಶ್ಚರ್ಯದಿಂದ ಕೇಳಿದ್ರು, ಇದು ಹೇಗೆ ಸಾಧ್ಯವಾಯಿತು? ರಾಮಯ್ಯನು ನಗುತ್ತಾ ಉತ್ತರಿಸಿದ, ಮಣ್ಣಿಗೆ ನಂಬಿಕೆ ಇಟ್ಟರೆ ಅದು ನಮ್ಮ ಕನಸುಗಳನ್ನು ಪೋಷಿಸುತ್ತದೆ. ಕೊನೆಗೂ ಹೊಲ ತುಂಬು ಬೆಳೆ ನೀಡಿತು.